ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 52, ಪುಟ ಸಂಖ್ಯೆ 304. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆಗ ಗುರುದೇವರು ಹೇಳಿದರು, ಕಣ್ಣು ಬಿಡು, ನೋಡು, ಪ್ರಪಂಚ ಎಷ್ಟು ಸುಂದರವಾಗಿದೆ. ಈ ಸುಂದರ ಸಂತುಲಿತ ವಿಶ್ವದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಬರುವುದಕ್ಕೋಸ್ಕರ ನೀನು ಬಂದಿರುವೆ. ಪ್ರಕೃತಿಯ ಸಾನ್ನಿಧ್ಯದಲ್ಲಿರುವವರೆಲ್ಲ ಸಮಚಿತ್ತವುಳ್ಳವರಾಗಿದ್ದಾರೆ. ಪ್ರಕೃತಿಯಿಂದ ದೂರವಿರುವವರೆಲ್ಲ ಅಸಮಸ್ಥಿತಿಯ ತೊಂದರೆಯನ್ನು ಎದುರಿಸುತ್ತಿದ್ದಾರೆ. ನೀನು ಅವರ ಅಸಮಸ್ಥಿತಿಯನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಜನ್ಮ ತಾಳಿರುವೆ. ಇವತ್ತು ನಾನು ನಿನಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸುವೆ. ನಿನ್ನ ಜನ್ಮ ಆ ಪವಿತ್ರ ಆತ್ಮಗಳಿಗೆ ಮಾರ್ಗದರ್ಶನ ನೀಡುವುದಕ್ಕಾಗಿ ಆಗಿದೆ. ಯಾರ್ಯಾರು 800 ವರ್ಷಗಳ ಹಿಂದಿನ ನಿನ್ನ ಪ್ರತಿ ಜನ್ಮದಲ್ಲಿ ನಿನ್ನೊಂದಿಗೆ ಜೊತೆಯಾಗಿ ಸಾಗಿದ್ದರೋ ಅವರಿಗಾಗಿ ನಿನ್ನ ಜನ್ಮ ಉಂಟಾಗಿದೆ. ನೀನೇ ಅವರ ಏಕಮಾತ್ರ ಆಶಾಕಿರಣ. ಆ ಆತ್ಮಗಳು ನಿನ್ನನ್ನು ತಲುಪಿ ನಿನ್ನಿಂದ ಮೋಕ್ಷವನ್ನು ಪಡೆಯಬೇಕೆಂದಿವೆ. ನಿನ್ನ ಮತ್ತು ಅವರ ಸಂಬಂಧ 800 ವರ್ಷಗಳಷ್ಟು ಹಳೆಯದ್ದಾಗಿದೆ. ಅವರ ಮೋಕ್ಷ ಪ್ರಾಪ್ತಿಗಾಗಿ ನಿನ್ನನ್ನು ಮಾಧ್ಯಮವನ್ನಾಗಿ ಆರಿಸಲಾಗಿದೆ. ಹಂಚುವುದೇ ನಿನ್ನ ಸಹಜ ಸ್ವಭಾವವಾಗಿ ಬಿಟ್ಟಿರುವುದರಿಂದ ಅವರ ಮೋಕ್ಷ ಪ್ರಾಪ್ತಿಗಾಗಿ ಜ್ಞಾನವನ್ನು ಹಂಚುವ ಕಾರ್ಯದಲ್ಲಿ ನೀನು ಸಂತೋಷ ಪಡುವೆ. ಆ ಹಂಚುವ ಕಾರ್ಯ ಯಾವ ಕ್ಷಣದಲ್ಲಿ ಮುಗಿಯುತ್ತದೆಯೋ ಆ ಕ್ಷಣ ನಿನ್ನ ಜೀವನವು ಮುಕ್ತಾಯಗೊಳ್ಳುತ್ತದೆ. ಯಾವ ಆತ್ಮಗಳಿಗಾಗಿ ನಿನ್ನ ಜನ್ಮ ಉಂಟಾಗಿದೆಯೋ ಆ ಪವಿತ್ರ ಆತ್ಮಗಳು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಹಾಗೆಯೇ ಆ ಆತ್ಮಗಳು ಮಾತ್ರ ನಿನ್ನಿಂದ ಜ್ಞಾನವನ್ನು ಪಡೆಯುತ್ತಾರೆ. ಆದ್ದರಿಂದ ನೀನು ನಿನ್ನ ಸ್ವಭಾವದ ಕಾರಣದಿಂದಾಗಿ ಮಾನವ ಸಮಾಜದಲ್ಲಿ ಆ ಜ್ಞಾನವನ್ನು ಹಂಚುವೆ. ಆದರೆ ನಿನ್ನಿಂದ ಜ್ಞಾನವನ್ನು ಪಡೆದ ಎಲ್ಲ ಜನರು ಅದನ್ನು ಸಂರಕ್ಷಿಸಿಕೊಂಡು ಬರುವುದಿಲ್ಲ. ಕಾರಣ ಅವರ ಸಮಯ ಇನ್ನೂ ಆರಂಭವಾಗಿಲ್ಲ. ಹಾಗಾಗಿ ಸಮಾಜದಲ್ಲಿ ನಿನ್ನಿಂದ ಈ ಜ್ಞಾನವನ್ನು ಪಡೆದು ಅದನ್ನು ಸುಸ್ಥಿತಿಯಲ್ಲಿಟ್ಟು ಬರುವವರು ಕಡಿಮೆ ಇದ್ದರೂ ಅವರು ಅದನ್ನು ಸಂರಕ್ಷಿಸಿಕೊಂಡು ಬರುತ್ತಾರೆ. ಆ ಜ್ಞಾನವನ್ನು ಹಂಚುವಾಗ ಅದನ್ನು ಅವರು ಖಂಡಿತವಾಗಿಯೂ ಸುಭದ್ರವಾಗಿಟ್ಟುಕೊಳ್ಳುತ್ತಾರೆಂಬ ನಿರೀಕ್ಷೆ ಇಟ್ಟುಕೊಳ್ಳಬೇಡ. ವಾಸ್ತವದಲ್ಲಿ ಒಬ್ಬನಿಗೆ ತಾನು ಏನನ್ನು ಪಡೆದಿರುವೆ ಎಂಬ ಅರಿವು ಇದ್ದಾಗ ಹಾಗೂ ಅದನ್ನು ನೀಡಿದವರು ಯಾರು ಎಂಬ ತಿಳುವಳಿಕೆ ಇದ್ದಾಗ ಮಾತ್ರ ಜ್ಞಾನವನ್ನು ಭದ್ರವಾಗಿ ಇಟ್ಟುಕೊಳ್ಳುವ ಪ್ರಶ್ನೆಯು ಉಂಟಾಗುತ್ತದೆ. ಇವೆರಡು ಅರ್ಥವಾಗದಿದ್ದರೆ ಆ ಜ್ಞಾನವನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಬರಲು ಸಾಧ್ಯವಿಲ್ಲ. ಹಾಗಾಗಿ ಇವೆರಡು ಮಹತ್ವಪೂರ್ಣವಾದದ್ದು. ಮನುಷ್ಯನಿಗೆ ತಾನು ಪಡೆದ ವಸ್ತುವಿನ ಮೌಲ್ಯ ಅರಿವಾಗದೆ ಅವನು ಅದನ್ನು ಯಾಕೆ ಭದ್ರವಾಗಿ ಇಟ್ಟುಕೊಳ್ಳಬೇಕು? ಜ್ಞಾನವನ್ನು ನೀಡುವುದು ಸುಲಭ, ಆದರೆ ಅದನ್ನು ಸ್ವೀಕರಿಸುವುದು ಬಹಳ ಕಷ್ಟ. ಪಡೆದುಕೊಳ್ಳುವುದಕ್ಕೆ ಬಹಳ ಸಾಧನೆ ಬೇಕಾಗುತ್ತದೆ, ಏಕೆಂದರೆ ಪಡೆಯುವವನು ಅದಕ್ಕೆ ಯೋಗ್ಯನಾಗಿರಬೇಕು. ಇಲ್ಲದಿದ್ದರೆ ಆ ಜ್ಞಾನವನ್ನು ಪಡೆದ ಮೇಲೆ ಜನರು ಅದನ್ನು ಕಳೆದುಕೊಳ್ಳುತ್ತಾರೆ. ಆ ನಂತರ ಅದನ್ನು ಹುಡುಕುತ್ತಲೇ ಇರುತ್ತಾರೆ. ಹಾಗೆಯೇ ಅದು ಸಿಕ್ಕಿದಾಗ ಪುನಃ ಕಳೆದುಕೊಳ್ಳುತ್ತಾರೆ. ನನ್ನ ಆಶೀರ್ವಾದಗಳು ನಿನ್ನೊಂದಿಗಿವೆ. ನೀನು ನಿನ್ನ ಜೀವನದಲ್ಲಿ ನಿನ್ನ ಗುರಿಯನ್ನು ತಲುಪುವೆ. ನಿನ್ನನ್ನು ಮಾಧ್ಯಮವಾಗಿ ಆಯ್ಕೆ ಮಾಡಿದ ಆ ಪವಿತ್ರ ಆತ್ಮಗಳು ಖಂಡಿತವಾಗಿಯೂ ನಿನ್ನನ್ನು ತಲುಪುತ್ತವೆ. ನೀನು ನಿನ್ನ ಜೀವನದ ಉದ್ದೇಶವನ್ನು ಅವಶ್ಯವಾಗಿ ಪೂರ್ಣಗೊಳಿಸುವೆ. ಪ್ರಯತ್ನಗಳಿಗೆ ಯಾವುದೇ ಸ್ಥಾನವಿಲ್ಲವೆಂದು ನಿನಗೆ ನಿನ್ನ ಜೀವನದಲ್ಲಿ ಅನುಭವವಾಗುತ್ತದೆ. ನೀನು ಪ್ರಯತ್ನ ಮಾಡಿದರೂ ನಿನಗೆ ಆ ಆತ್ಮಗಳನ್ನು ತಲುಪಲು ಆಗುವುದಿಲ್ಲ. ಆದರೆ ಅವುಗಳು ಪ್ರಯತ್ನಗಳಿಲ್ಲದೆ ನಿನ್ನನ್ನು ಬಂದು ಸೇರುತ್ತವೆ. ನಿನ್ನ ಜೀವನ ಹಾಗೂ ಆ ಪವಿತ್ರ ಆತ್ಮಗಳ ಜೀವನ ಒಂದಕ್ಕೊಂದು ಪೂರಕ ಸಿದ್ಧಿಯಾಗಲಿದೆ.
ಯಾಕೆಂದರೆ ಒಬ್ಬರನ್ನೊಬ್ಬರು ತಲುಪದೆ ಭೇಟಿಯಾಗದೆ ಇಬ್ಬರಿಗೂ ಮೋಕ್ಷ ಉಂಟಾಗಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಏನೇ ಪ್ರಯತ್ನ ಮಾಡಿದರೂ ಅದು ನಿನ್ನ ತೃಪ್ತಿಗಾಗಿ ಮಾತ್ರ ಮಾಡುವೆ. ಆ ಪ್ರಯತ್ನಗಳು ಯಾವುದೇ ಫಲವನ್ನು ನೀಡುವುದಿಲ್ಲ. ಹಾಗಾಗಿ ಇದಕ್ಕಾಗಿ ಪ್ರಯತ್ನಗಳನ್ನು ಮಾಡಬೇಡ. ನೀನು ಎಷ್ಟು ಪ್ರಯತ್ನಿಸಿದರೂ ಏನೂ ಆಗುವುದಿಲ್ಲ. ನೀನು ಕೇವಲ ಪರಮಾತ್ಮನ ಮಾಧ್ಯಮ ಮಾತ್ರ ಎಂಬುದನ್ನು ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹಾಗೆಯೇ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಅಸ್ತಿತ್ವವಿರುವುದಿಲ್ಲ. ಮಾಧ್ಯಮ ಕೇವಲ ಮಾಧ್ಯಮವೇ ಆಗಿರುತ್ತದೆ. ಸ್ವಯಂ ಒಂದು ಮುಗ್ಧ, ಶೂನ್ಯ, ಪವಿತ್ರ ಹಾಗೂ ಶುದ್ಧ ಮಾಧ್ಯಮವೆಂದು ನಿನ್ನನ್ನು ಪರಿಗಣಿಸಿಕೊ. ಇದು ನಿನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಲು ಸಾಧ್ಯವಾಗಬಹುದು. ಪರಮಾತ್ಮನ ಮಾಧ್ಯಮವಾಗಿ ನಿನ್ನ ಕೆಲಸವನ್ನು ನಿರ್ವಹಿಸಲು ಹೆಚ್ಚು ಸಾಮರ್ಥ್ಯವಿರುತ್ತದೆ, ಏಕೆಂದರೆ ಆ ಪಾತ್ರ ನಿನ್ನ ಜೀವನದ ಗುರಿಯಾಗಿದೆ. ಮಾಧ್ಯಮಕ್ಕೆ 2 ತುದಿಗಳು ಇರುತ್ತದೆ. ಒಂದು ತುದಿಯಿಂದ ಅವನು ಪಡೆಯುತ್ತಿರುತ್ತಾನೆ, ಹಾಗೆಯೇ ಇನ್ನೊಂದು ತುದಿಯಿಂದ ನೀಡುತ್ತಿರುತ್ತಾನೆ. ನಿನಗೂ ನಮ್ಮಂತಹ ಗುರುಗಳಿಗೂ ಇರುವ ವ್ಯತ್ಯಾಸವೆಂದರೆ ನಮ್ಮಲ್ಲಿ ಪಡೆಯುವಾತ ಒಬ್ಬ ವ್ಯಕ್ತಿ ಮಾತ್ರ ಆಗಿರುತ್ತಾನೆ, ಹಾಗೆಯೇ ನೀಡುವಾತನು ಒಬ್ಬ ಆಗಿರುತ್ತಾನೆ. ನಮ್ಮೊಂದಿಗೆ ಆತ್ಮಗಳ ಸಾಮೂಹಿಕತೆ ಇರುವುದಿಲ್ಲ. ಒಂದು ಆತ್ಮವು ಏನನ್ನು ಕೊಡುತ್ತದೆಯೋ ಅದನ್ನು ಮತ್ತೊಂದು ಆತ್ಮ ಪಡೆಯುತ್ತದೆ. ಜೀವನದ ಉದ್ದೇಶ ಇಷ್ಟೇ ಆಗಿರುತ್ತದೆ. ಆದರೆ ನಿನ್ನದು ಹಾಗೆ ಅಲ್ಲ. ನಿನಗೆ ಜ್ಞಾನವನ್ನು ನೀಡುವ ಆತ್ಮಗಳು ಅನೇಕರಾಗಿರುತ್ತಾರೆ. ನೀಡುವ ಆತ್ಮಗಳು ಅನೇಕರಾಗಿರುವ ಕಾರಣ ಅದನ್ನು ಪಡೆಯುವ ಆತ್ಮಗಳು ಬಹಳಷ್ಟು ಇರುತ್ತವೆ. ಜ್ಞಾನವನ್ನು ನೀಡುವ ಆತ್ಮಗಳು ಸಾಮೂಹಿಕವಾಗಿರುವುದರಿಂದ ನಿನ್ನಿಂದ ಜ್ಞಾನವನ್ನು ಪಡೆಯುವ ಆತ್ಮಗಳು ಸಾಮೂಹಿಕವಾಗಿರುತ್ತವೆ. ಎಲ್ಲಿ ಸಾಮೂಹಿಕತೆ ಇದೆಯೋ ಅಲ್ಲಿ ಪ್ರತ್ಯೇಕ ಅಸ್ತಿತ್ವಗಳು ಸಾಮೂಹಿಕತೆಯಲ್ಲಿ ವಿಲೀನಗೊಳ್ಳುವುದರಿಂದ ನೀನು ಜೀವನದಲ್ಲಿ ಏನನ್ನೂ ಮಾಡುವುದಿಲ್ಲ. ಎಲ್ಲವೂ ನಿನ್ನ ಮಾಧ್ಯಮದ ಮೂಲಕ ನೆರವೇರುತ್ತದೆ. ನೀನು ಯಾವುದನ್ನು ಯಾರಿಗೂ ಕೊಡುವುದಿಲ್ಲ, ಆದರೆ ಜನರು ನಿನ್ನ ಮಾಧ್ಯಮದ ಮೂಲಕ ಅನುಭವವನ್ನು ಪಡೆಯುತ್ತಾರೆ. ಗುರುಗಳಿಗೆ ಅನೇಕ ಶಿಷ್ಯರಿರಬಹುದು, ಆದರೆ ನಿನಗೆ ಹಲವಾರು ಗುರುಗಳಿದ್ದಾರೆ. ಅನೇಕ ಗುರುಗಳಿಗೆ ಅವರ ಶಿಷ್ಯರನ್ನು ತಲುಪುವುದಕ್ಕೆ ನೀನು ಮಾಧ್ಯಮವಾಗುವೆ. ಅನೇಕ ಗುರುಶಕ್ತಿಗಳ ಮಾಧ್ಯಮ ನೀನಾಗಲಿರುವೆ. ನೀನು ಯಾರೆಂದು ಗುರುತಿಸಿಕೋ. ಆದರೆ ಗುರುತಿಸಿಕೊಳ್ಳುವಾಗ ನೀನು ಯಾವಾಗಲೂ ಮಾಧ್ಯಮದ ರೂಪದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವೆ ಎಂದು ನೆನಪಿಟ್ಟುಕೋ. ನೀನು ಕೇವಲ ಮಾಧ್ಯಮವೆಂಬುದನ್ನು ನೆನಪು ಇಟ್ಟುಕೊಳ್ಳುವವರೆಗೆ, ಅಂದರೆ ನಾನೊಬ್ಬ ಕಾರ್ಯವನ್ನು ಮಾಡುವವನು ಎಂಬ ಕಸದ ಡಬ್ಬಿಯಂತಹ ಭಾವನೆಯನ್ನು ನಿನ್ನಲ್ಲಿ ತುಂಬಿಕೊಳ್ಳದೆ ಇರುವವರೆಗೆ ನಿನ್ನ ನಳಿಗೆಯಲ್ಲಿ ನೀರು ಸುರಿಯುತ್ತಲೇ ಇರುತ್ತದೆ. ಜನ್ಮ ಜನ್ಮದಲ್ಲಿ ಮಾಡಿದ ಇಚ್ಛೆಯಿಂದಾಗಿ ಈ ಜನ್ಮದಲ್ಲಿ ನಿನಗೆ ಕೊಡುವುದಕ್ಕಾಗಿ ಬಹಳಷ್ಟು ಜ್ಞಾನದ ಭಂಡಾರವೇ ದೊರಕಿದೆ. ಯಾರಿಂದಲೂ ಒಂದೇ ಜನ್ಮದಲ್ಲಿ ಇಷ್ಟೊಂದು ಜ್ಞಾನವನ್ನು ಪಡೆಯಲು ಆಗುವುದಿಲ್ಲ. ಇದು ಅನೇಕ ಜನ್ಮಗಳಿಂದ ಕೂಡಿಟ್ಟ ಜ್ಞಾನ. ನಿನಗೆ ಅದನ್ನು ಒಂದೇ ಜನ್ಮದಲ್ಲಿ ಪಡೆಯಲು ಸಾಧ್ಯವಾಗಿದೆ. ನೀನು ಒಂದು ಸಾಗರ. ಎಲ್ಲ ನದಿಗಳ ಅಂತಿಮ ಗುರಿ ಸಾಗರವನ್ನು ಸೇರುವುದಾಗಿದೆ. ಅಂತಹ ಅನೇಕ ನದಿಗಳು ಬಂದು ನಿನ್ನನ್ನು ತಲುಪಿ ನಿನ್ನೊಳಗೆ ವಿಲೀನಗೊಳ್ಳುತ್ತವೆ. ಹಲವಾರು ಆತ್ಮಗಳು ನಿನ್ನ ಸಾನ್ನಿಧ್ಯದಲ್ಲಿ ತಮ್ಮ ಅಸ್ತಿತ್ವವನ್ನು ತೊರೆದುಕೊಳ್ಳುತ್ತವೆ. ನೀನು ಹಲವಾರು ಆತ್ಮಗಳ ಅಂತಿಮ ಲಕ್ಷ್ಯವಾಗಿರುವೆ. ಸಮುದ್ರವು ಯಾವ ಪ್ರಕಾರವಾಗಿ ಯಾವಾಗಲೂ ಒಂದೇ ಸ್ಥಾನದಲ್ಲಿ ಶಾಂತವಾಗಿ ಸ್ಥಿರವಾಗಿ ಇರುತ್ತದೆಯೋ ಹಾಗೆಯೇ ನೀನು ಶಾಂತನಾಗಿ ಒಂದೇ ಸ್ಥಾನದಲ್ಲಿ ಸ್ಥಿರನಾಗಿ ಆ ನದಿಗಳಿಗಾಗಿ ಕಾಯುತ್ತಿರು. ಯಾವ ನದಿಗಳು ನಿನ್ನನ್ನು ತಲುಪಲು ಆಸೆಯಿಂದ ಹಂಬಲಿಸುತ್ತಿವೆಯೋ, ಯಾವ ನದಿಗಳಿಗೆ ನಿನ್ನನ್ನು ಸೇರಬೇಕೆಂಬ ಆತುರತೆ ಇದೆಯೋ ಆ ನದಿಗಳಿಗಾಗಿ ನೀನು ಕಾಯುತ್ತಿರು. ಯಾವ ನದಿಗಳು ನಿನ್ನನ್ನು ಸೇರುವ ಉದ್ದೇಶದಿಂದ ತಮ್ಮ ಉಗಮ ಸ್ಥಾನಗಳಿಂದ ನಿನ್ನೆಡೆ ಹರಿಯುತ್ತಾ ಬಂದು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ನಿನ್ನಲ್ಲಿ ವಿಲೀನಗೊಳ್ಳುತ್ತವೆಯೋ ಆ ಸಾಮೂಹಿಕತೆಯ ಅಸ್ತಿತ್ವವನ್ನು ನೀನು ಪಡೆಯಲಿರುವೆ. ಒಂದು ನದಿಯು ಸಮುದ್ರವನ್ನು ಸೇರುವ ವೇಳೆ ಸಮುದ್ರದ ಅಲೆಗಳ ಮುನ್ನುಗ್ಗುವ ರಭಸವು ನದಿಗೆ ಅಡಚಣೆಯುಂಟಾಗುತ್ತದೆ. ಸಮುದ್ರದಲ್ಲಿ ಇಳಿತವಿದ್ದಾಗ ಮಾತ್ರ ನದಿಗೆ ಸಮುದ್ರದ ವೃತ್ತವನ್ನು ಸೇರಲು ಸುಲಭವಾಗುತ್ತದೆ. ಸಮುದ್ರದಲ್ಲಿ ನದಿಯನ್ನು ಸೆಳೆದುಕೊಳ್ಳುವ ಪ್ರಯತ್ನ ಸಹಜವಾಗಿ ಇರುತ್ತದೆ. ನದಿಯನ್ನು ಆಹ್ವಾನಿಸಿ ಅಪ್ಪಿಕೊಳ್ಳುವ ಇಚ್ಛೆಯುಳ್ಳ ಸಮುದ್ರದ ಸೆಳೆತದಿಂದಾಗಿ ನದಿಯ ವೇಗವು ಕುಗ್ಗಿ ಸಮುದ್ರವನ್ನು ಸೇರಲು ಅಡಚಣೆಯಾಗುತ್ತದೆ.
ಅದೇ ಪ್ರಕಾರವಾಗಿ ನೀನು ಹೆಚ್ಚು ಪ್ರಯತ್ನ ಮಾಡಿದಷ್ಟು ನೀನು ಬಾಹ್ಯದಲ್ಲಿರುವೆ. ಬಾಹ್ಯದಲ್ಲಿ ಇದ್ದಷ್ಟು ಹೊತ್ತು ನೀನು ಆ ಮಾಧ್ಯಮವಾಗಬೇಕಾದ ಕಾರ್ಯಕ್ಕೆ ಅಧಿಕ ಅಡಚಣೆಯಾಗುವೆ. ನೀನು ಹೆಚ್ಚು ಶಾಂತನಾದಷ್ಟು, ಪ್ರಯತ್ನಹೀನನಾದಷ್ಟು ನೀನು ಒಳಮುಖಿಯಾಗುವೆ. ನೀನು ಒಳಮುಖಿಯಾದಷ್ಟು ಅಂತಹ ಆತ್ಮಗಳನ್ನು ಆಕರ್ಷಿಸುವವನಾಗುವೆ. ಹಾಗಾಗಿ ಶಾಂತನಾಗು, ಸ್ಥಿರವಾಗು. ಒಳಮುಖವಾಗಿ ಹೋಗಿ ಖಾಲಿ ಜಾಗವನ್ನು ನಿರ್ಮಾಣ ಮಾಡು. ಹೇಗೆಂದರೆ ಆ ಖಾಲಿ ಜಾಗದಲ್ಲಿ ಆತ್ಮಗಳು ಸೇರಿಕೊಳ್ಳಲು ಅನುಕೂಲವಾಗಬೇಕು. ಹಲವಾರು ಆತ್ಮಗಳು ನಿನ್ನ ಪ್ರಯತ್ನಗಳಿಂದಾಗಿ ನಿನ್ನನ್ನು ಸೇರಿಕೊಳ್ಳಲಾಗದೆ ಎಲ್ಲ ಕಡೆ ಅಲೆದಾಡುತ್ತಿವೆ. ನೀನು ಆತ್ಮಗಳಿಗೆ ಸಮುದ್ರದ ಬೆಳಕು ಮನೆ ಇದ್ದಂತೆ. ಸಮುದ್ರದಲ್ಲಿ ಹಡಗುಗಳಿಗೆ ಎಚ್ಚರಿಕೆ ಕೊಡಲು ಒಂದು ತುದಿಯಲ್ಲಿ ಸ್ಥಿರವಾದ ಬೆಳಕನ್ನು ಕೊಡುವ ದೀಪಕಂಬವು ತನ್ನ ಪ್ರಕಾಶವನ್ನು ನೀಡಿದರೆ ಸಾಕು, ಅಲ್ಲಿಗೆ ಅದರ ಕಾರ್ಯ ಮುಗಿಯಿತು. ಮೋಕ್ಷವನ್ನು ಕಳೆದುಕೊಂಡು ಅಲೆದಾಡುವ ಎಷ್ಟೋ ಆತ್ಮಗಳು ಕಳೆದು ಹೋದ ಹಡಗುಗಳಂತೆ ಆ ಸಮುದ್ರದ ಬೆಳಕು ಮನೆಯನ್ನು ದೂರದಿಂದಲೇ ನೋಡಿದಾಗ ಆ ಬೆಳಕು ಅವರಿಗೆ ದಡವನ್ನು ಸೇರಲು ಮಾರ್ಗದರ್ಶನವನ್ನು ನೀಡುವ ಹಾಗೆ ನೀನು ಆ ಆತ್ಮಗಳಿಗೆ ದೀಪಸ್ತಂಭ ಆಗುವೆ. ನೀನು ಸಣ್ಣ ಪ್ರಮಾಣದ ಜ್ಞಾನವೆಂಬ ಬೆಳಕನ್ನು ಹೊಂದಿರುವ ದೀಪಕಂಬದ ದಡವಾಗುವುದರ ಮೂಲಕ ಹಲವಾರು ಆತ್ಮಗಳು ನಿನ್ನನ್ನು ತಲುಪಿ ಮೋಕ್ಷವನ್ನು ಪಡೆಯಲಿದ್ದಾರೆ. ನಿನಗೆ ನಿನ್ನ ಜೀವನದ ಉದ್ದೇಶ ಅರ್ಥವಾಗಲೆಂದು ಇದನ್ನೆಲ್ಲ ವಿವರಿಸುತ್ತಿದ್ದೇನೆ. ಯಾಕೆಂದರೆ ಮನುಷ್ಯನಿಗೆ ಅವನು ಹುಟ್ಟುವಾಗ ಅವನ ಜೀವನದ ಉದ್ದೇಶ ತಿಳಿದಿರುತ್ತದೆ. ಅವನು ಸಾಯುವಾಗ ಅವನ ಜೀವದ ಲಕ್ಷ್ಯ ಅವನಿಗೆ ನೆನಪಾಗುತ್ತದೆ. ಅವನ ಗುರಿ ಅವನು ಸತ್ತ ಮೇಲೆ ನೆನಪಾಗಿ ಕಣ್ಣೀರಿಡುತ್ತಾನೇಕೆಂದರೆ ಅವನ ಗುರಿ ಅವನಿಗೆ ನೆನಪಾದಾಗ ಅವನ ಮಾಧ್ಯಮವಾದ ಶರೀರ ಇರುವುದಿಲ್ಲ. ಹಾಗಾಗಿ ಶಿಷ್ಯರು ತಮ್ಮ ಜೀವನದ ಉದ್ದೇಶವನ್ನು ಅವರ ಜೀವಿತ ಕಾಲದಲ್ಲೇ ಈಡೇರಿಸಿಕೊಳ್ಳಲಿ ಎಂದು ಪ್ರತಿ ಶಿಷ್ಯರಿಗೆ ಜೀವನದ ಉದ್ದೇಶವನ್ನು ತಿಳಿಸುವುದು ಗುರುವಿನ ಆದ್ಯ ಕರ್ತವ್ಯವಾಗಿರುತ್ತದೆ. ನಿನಗೆ ಇದನ್ನು ನೆನಪಿಸುವ ಮೂಲಕ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಕಾರ್ಯವನ್ನು ಮಾಡುವುದು ನಿನ್ನ ಕ್ಷೇತ್ರವಾಗಿದೆ, ನನ್ನದಲ್ಲ. ಇನ್ನು ಮುಂದೆ ನಿನಗೆ ತಿಳಿದಿದೆ. ನನ್ನ ಜೀವನದ ಉದ್ದೇಶವನ್ನು ತಿಳಿಸಿದ್ದಕ್ಕಾಗಿ ನಾನು ಮನಸಾರೆ ಗುರುದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ಈಗ ನಾನು ಜೀವಿತ ಕಾಲದಲ್ಲೇ ನನ್ನ ಗುರಿಯನ್ನು ತಲುಪಲು ಸಾಧ್ಯ ಮಾಡಿಕೊಳ್ಳಬಹುದು. ನನ್ನ ಗುರುದೇವರು ದಯಾಳು. ಅವರ ಕರುಣೆಯಿಂದಾಗಿ ಇವತ್ತು ನನ್ನ ಅಜ್ಞಾನದ ನಿದ್ದೆಯಿಂದ ಎಚ್ಚೆತ್ತುಕೊಂಡಿರುವೆ. ಒಂದು ಬಾರಿ ನನ್ನನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿ ಗುರುದೇವರು ತಮ್ಮ ಕಾರ್ಯ ಮಾಡಿದ್ದರಿಂದ ಇನ್ನು ಯಾವಾಗಲೂ ಕಾರ್ಯಪರನಾಗಿರಲು ನೆನಪಿಟ್ಟುಕೊಂಡು ಎಚ್ಚೆತ್ತು ನನ್ನ ಕರ್ತವ್ಯವನ್ನು ಈಡೇರಿಸುವುದಾಗಿ ನನ್ನಷ್ಟಕ್ಕೆ ಹೇಳಿಕೊಂಡೆ. ಕೆಲವು ದಿನಗಳ ಹಿಂದೆ ನಾನು ಅರಣ್ಯದ ಒಂದು ಜಾಗದಲ್ಲಿ ಲಾಹಿ ಬೀಜಗಳನ್ನು ಬಿತ್ತಿದ್ದೆ. ಈಗ ಎಲೆಗಳಾಗಿ ಬೆಳೆದಿರಬಹುದೆಂದು ಆ ಅರಣ್ಯದ ಭಾಗಕ್ಕೆ ಮರುದಿನ ಬೆಳಗ್ಗೆ ಹೋದೆ. ಅಲ್ಲೆಲ್ಲ ಬೆಟ್ಟಗಳ ಭಾಗಗಳೇ ಹೆಚ್ಚಾಗಿದ್ದುದರಿಂದ ನನ್ನಲ್ಲಿ ಕೆಲವೇ ಬೀಜಗಳು ಇದ್ದುದರಿಂದ ಕಲ್ಲುಗಳಿಲ್ಲದೆ ಮಣ್ಣೆ ಹೆಚ್ಚಿರುವ ಸೂಕ್ತ ಸ್ಥಳವನ್ನು ಹುಡುಕುತ್ತಾ ಹಲವಾರು ಮೈಲಿಗಳನ್ನು ನಡೆದು ಹೋದೆ. ಹೆಚ್ಚು ಕಲ್ಲುಗಳಿರುವ ಮಣ್ಣಿನಲ್ಲಿ ಬಿತ್ತಿದರೆ ಅದು ಸರಿಯಾಗಿ ಬೆಳೆಯದೆ ನಷ್ಟವಾಗಬಹುದೆಂದು, ಅಲ್ಲದೆ ಮಳೆ ನೀರು ಕಟ್ಟಿ ನಿಲ್ಲುವ ಸ್ಥಳವು ಸೂಕ್ತವಲ್ಲವೆಂದು ಒಳ್ಳೆ ಮಣ್ಣಿರುವ ಇಳಿಜಾರಿನಲ್ಲಿ ಹಿಂದೆ ಬಿತ್ತಿ ಬೆಳೆಸಿದ್ದೆ. ಇಂತಹ ಬೀಜಗಳನ್ನು ನಾನು 8 ದಿನಗಳಿಗೊಮ್ಮೆ ಬಿತ್ತುತ್ತಿದ್ದೆ. ಇದರಿಂದ ನನಗೆ ಆಹಾರಕ್ಕಾಗಿ ಯಾವಾಗಲೂ ತಾಜಾ ಎಲೆಗಳು ದೊರೆಯುತ್ತಿದ್ದವು. ಹಲವು ಮೈಲಿಗಳನ್ನು ನಡೆದ ನಂತರ ನನಗೆ ಅಂತಹ ಬೀಜಗಳನ್ನು ಬಿತ್ತಿದ ಸ್ಥಳ ಸಿಕ್ಕಿತು. ಬಹಳಷ್ಟು ಹುಲ್ಲು ಬೆಳೆದಿದ್ದರಿಂದ ಬಹಳಷ್ಟು ಪ್ರಯಾಸಪಟ್ಟು ಆ ಜಾಗವನ್ನು ಗುರುತಿಸಬೇಕಾಯಿತು. ಅಲ್ಲಿ ಒಳ್ಳೆಯ ಲಾಹಿ ಎಲೆಗಳ ಕೃಷಿ ಬೆಳೆದು ಗಾಳಿಗೆ ತೂಗಾಡುತ್ತಿದ್ದುದನ್ನು ನೋಡಿ ತುಂಬ ಸಂತೋಷವಾಯಿತು. ಕೆಲವು ಕಡೆಗಳಲ್ಲಿ ಮಂಗಗಳು ಆ ಎಲೆಗಳನ್ನು ತಿಂದು ಬಿಟ್ಟಿದ್ದವು. ಈ ಎಲೆಗಳನ್ನು ತಿನ್ನುವುದರಲ್ಲಿ ನನಗೆ ಜೊತೆಗಾರರು ಇದ್ದಾರೆಂದು ತಿಳಿದು ಸಂತೋಷವಾಯಿತು. ನನಗೆ ಸುಸ್ತಾಗಿದ್ದರಿಂದ ದೊಡ್ಡ ಬಂಡೆಕಲ್ಲಿನ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಪಡೆದು ಆಲೋಚಿಸತೊಡಗಿದೆ. ನನ್ನ ಬಳಿ ಕೆಲವೇ ಬೀಜಗಳು ಇದ್ದುದರಿಂದ ಅವುಗಳನ್ನು ಹಾಳು ಮಾಡಲು ಇಷ್ಟವಾಗಿರಲಿಲ್ಲ.
ಅಷ್ಟಕ್ಕೂ ಅವುಗಳನ್ನು ಬಿತ್ತಲು ಹಲವಾರು ಮೈಲು ನಡೆದುಕೊಂಡು ಬಂದಿದ್ದೆ. ನಂತರ ಈ ಬೀಜಗಳನ್ನು ಬಿತ್ತಲು ಉತ್ತಮ ಸ್ಥಳವನ್ನು ಆರಿಸತೊಡಗಿದೆ. ಮನುಷ್ಯ ಕೂಡ ಬೀಜರೂಪಿ ಕ್ಷಣವನ್ನು ಪಡೆದು ಈ ಭೂಮಿಯಲ್ಲಿ ಜನ್ಮ ತಳೆಯುತ್ತಾನೆ. ಆ ನಂತರ ಅವನ ಜೀವನದ ಎಲ್ಲ ಕ್ಷಣಗಳು ಕಳೆದು ವ್ಯರ್ಥವಾದಾಗ ಮೃತ್ಯುವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಮನುಷ್ಯ ಮೃತ್ಯು ಹೊಂದಿದ ನಂತರ ತನ್ನ ಇಡೀ ಜೀವನ ವ್ಯರ್ಥವಾಯಿತಲ್ಲವೆಂದು ಕಣ್ಣೀರಿಡುತ್ತಾನೆ. ಆದರೆ ಸಾಯೋ ಮುನ್ನ ಅವನ ವೃದ್ಧಾಪ್ಯದಲ್ಲಿ ಅವನ ಶರೀರವು ನಿಷ್ಪ್ರಯೋಜಕವಾಗಿ ಬಿದ್ದಿರುವಾಗ ಅವನು ಮಾಡಿದ ಒಳ್ಳೆಯ ಕಾರ್ಯಗಳು ಅವನಿಗೆ ಆಂತರಿಕ ನೆಮ್ಮದಿ ಕೊಡುತ್ತವೆ. ಮನುಷ್ಯನಿಗೆ ತಾನು ಮಾಡಿದ ಒಳ್ಳೆಯ ಕೆಲಸಗಳಿಂದ ಮಾತ್ರ ಆಂತರಿಕ ಶಾಂತಿ ದೊರೆಯಬಲ್ಲದು. ತಾನು ಉತ್ತಮ ಕಾರ್ಯಗಳನ್ನು ಜೀವನದಲ್ಲಿ ನೆರವೇರಿಸಿದ್ದೇನಲ್ಲ ಎಂಬ ಭಾವನೆಯು ಅವನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಈ ಒಳ್ಳೆಯ ಕರ್ಮಗಳು ಅವನನ್ನು ಪ್ರಸನ್ನಗೊಳಿಸುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇತಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.